3 ಜನ 4 ಜನ ರೇಪ್ ಮಾಡುವಂಥ ಸಂದರ್ಭದಲ್ಲಿ ಅದೇ ಅವರ ಒಬ್ಬ ತಂಗಿನೋ ಒಬ್ಬ ಅಕ್ಕನೋ ಅವ್ರ ತಾಯಿನೋ ಅಥವಾ ಚಿಕ್ಕಮ್ಮನೋ ಇಬ್ಬರು ಯಾರು ಬೇರೆಯವರು ಇದ್ರೆ ಆ 4 ಜನರಲ್ಲಿ ಒಬ್ಬ ಯಾರು ಮನೆಯ ಒಬ್ಬ ಅವನಿಗೆ ಸಂಬಂಧಪಟ್ಟವರಿದ್ರೆ ಈ ಕೃತ್ಯ ಮಾಡ್ತಿದ್ದ ಅನ್ನೋದು ಯೋಚನೆ ಬರ್ತದೆ. ಬೇರೆ ಮನೆಯ ಹೆಣ್ಮಕ್ಳು ಅಂದ್ರೆ ಯಾಕೆ ಯೋಚನೆ ಬರ್ತದೆ ಅನ್ನೋದು ಹಲವಾರು ದಿನದಿಂದ ನನ್ನ ಒಂದು ಕಳವಳ. ಸೊ ಹಾಗಾಗಿ ನಾವು ಮಕ್ಕಳನ್ನ ಬೆಳೆಸುವ ರೀತಿಯಲ್ಲೇ ಚಿಕ್ಕದರಲ್ಲೇನೆ ಅವ್ರಿಗೆ ಈ ಒಂದು ಮೌಲ್ಯವನ್ನು ನಾವು ತುಂಬಬೇಕು. ಬೇರೆ ಹೆಣ್ಮಕ್ಳಾದ್ರೂ ಪರವಾಗಿಲ್ಲ, ಯಾರೇ ಆದ್ರೂ ಅವರು ನಮ್ಮ ಅಕ್ಕ ತಂಗಿಯರಿದ್ದಾಗೆ ರೀತಿಯಲ್ಲಿ ಅವರಿಗೆ ತುಂಬಿದ್ರೆ ಮುಂದಿನ ಒಂದು ದಿನಗಳಲ್ಲಿ ಈ ಒಂದು ಮಹಿಳೆಯರ ಮೇಲೆ ಆಗುವಂತ ದೌರ್ಜನ್ಯ ಕಡಿಮೆ ಆಗುವ ಒಂದು ಸಮಾಜ ಬರ್ಬೋದು. ಇದಕ್ಕೆ ಕಾರಣ ಇನ್ನೊಂದಿದೆ, ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಈಗ ಏನೇಳಿ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ನೀವು ಅದು 1-2 ಕಾರಣ ಇದಾವೆ. ಹೆಣ್ಮಕ್ಳು ಕೂಡ ತುಂಬಾ ಮೊದಲಾದ್ರೆ ಮನೇಲೆ ಇರ್ತಾ ಇದ್ರು, ಹೋಗ್ತಿರ್ಲಿ. ಈಗೆಲ್ಲ ರಿಸಲ್ಟ್ಸ್ ನೋಡ್ತಾ ಇದೀರ, ಎಲ್ಲಾದ್ರೂ ಯಾವ್ದು ಮೇಲಿರುತ್ತೆ ಹೆಣ್ಮಕ್ಳದು ಓದ್ತಾ ಇರ್ತಾರೆ, ಹೆಣ್ಮಕ್ಳು ಫೇಲ್ ಆಗ್ತಾ ಇರ್ತವೆ, ಅವೇನೋ ಬೇರೆ ಮಾಡ್ಕೊಂಡಿರ್ತವೆ. ಅವು ಓದಂತ ಸಂದರ್ಭದಲ್ಲಿ ಹೆಣ್ಮಕ್ಳು ಕೂಡ ಯಾರೇ ಆದ್ರು ಅಷ್ಟೇ, ನಾವಾಗ್ಲಿ ಇನ್ನೊಬ್ಬರಾಗ್ಲಿ ಅವ್ರು ಏನು ಓದಿದ್ರೆ ಹುಡುಗ ಅಂತ ಕೇಳ್ತೀವಿ. ನಮ್ಮ ಹೆಣ್ಮಕ್ಳಿಗಿಂತ ಕಮ್ಮಿ ಓದಿದ್ರೆ ನಾವು ಅವ್ರಿಗೆ ಮದುವೆ ಮಾಡೋದಕ್ಕೆ ಇಚ್ಛೆ ಪಡ್ತೀವ, ಇಲ್ಲ. ಸೊ ಅದು ಒಂದು ಆ ರೀತಿ ಕಾರಣ ಇರ್ಬೋದು. ಇನ್ನೊಂದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗಾದ್ರೆ ಭ್ರೂಣ ಹತ್ಯೆ. ನಾವು ಈ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮನೆಯಲ್ಲಿ ಯಾರೇ ಇರಲಿ, ಗಂಡಸು ಯಾರೇ ಇರ್ಬೋದು, ಈಗ ಹಾಡು ಹೇಳಿದ್ರು ಎಂತರ ಜೀವ ಕೊಡೋಕೆ ಜೀವ ಅವಕಾಶ ಇರೋದು ಹೆಣ್ಣಿಗೆ ಮಾತ್ರ, ಯಾರಿಗೂ ಅವಕಾಶ ಇಲ್ಲ. ಸೊ ಒಂದು ಹೆಣ್ಣು ಮನಸ್ಸು ಮಾಡಿಬಿಟ್ರೆ, ಮಾಡಿದ್ರೆ ನನ್ನ ಮಗುವನ್ನ ನಾನು ಭ್ರೂಣ ಹತ್ಯೆ ಮಾಡಲ್ಲ ಅಂತ ಮನಸ್ಸು ಮಾಡಿದ್ರೆ ಯಾರು ಕೂಡ ಏನು ಮಾಡ್ತಾರೆ. ಈಗ ನೋಡಿ, ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ಕಾಲ ಹೊರಟೋಗಿದೆ. ನನಗೆ ಒಬ್ಳೇ ಮಗಳಪ್ಪ, ನನಗೆ ಗಂಡು ಮಕ್ಳಿಲ್ಲ. ಗಂಡು ಮಕ್ಳು ಹುಟ್ಟಿದ್ರೆ ಮುಕ್ತಿ ಸಿಗುತ್ತೆ ಅನ್ನೋ ಕಾಲ ಹೊರಟೋಯ್ತು. ಏನ್ ಮುಕ್ತಿ ಸತ್ಮೇಲೆ ಎಲ್ಲೋಯ್ತೀವಿ ಯಾರಿಗೂ ಗೊತ್ತು, ಮುಕ್ತಿ ಸಿಗುತ್ತೆ ಇಲ್ಲೋ, ನಮ್ಗೆ ಆಗ್ಬೇಕಾ ಮುಕ್ತಿ? ಸೊ ಅವರ ಒಂದು ಏನು ಕಲ್ಪನೆ ಇದೆ ಅಂದ್ರೆ, ನಾವು ಗಂಡು ಮಕ್ಳು ಆಗ್ಬಿಟ್ರೆ ನಮ್ಮನ್ನ ಸಾಕ್ತಾರೆ, ಅಥವಾ ನಾವು ಗಂಡು ಮಕ್ಳಾದ್ರೆ ನಮ್ಮ ಕಾಲ ಹೊರಟೋಗಿದೆ. ಹಾಗಾಗಿ ದಯವಿಟ್ಟು ಹೆಣ್ಣು ಮನಸ್ಸು ಮಾಡಬೇಕು. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾನು ಪ್ರೆಗ್ನೆನ್ಸಿ ಆದ್ರೆ ಅದನ್ನ ನಾವು ಭ್ರೂಣ ಹತ್ಯೆ ಮಾಡೋದಿಲ್ಲ ಅಂತ. ಮೊದಲನೇದು ಏನಾಗಿರುತ್ತೆ, 2ನೇದು ಏನಾಗಿರುತ್ತೆ, 3ನೇದು ಈಗೆಲ್ಲ ಅದು ಸ್ಕ್ಯಾನಿಂಗ್ ಮಾಡ್ಬೋದು. PNDT ಆಕ್ಟ್ ಅಲ್ಲಿ ಅದು ಸ್ಟ್ರಿಕ್ಟ್ ಇದಿದೆ, ಯಾರು ಕೂಡ ಒಂದು ಸೆಕ್ಸ್ ನ ಡಿಟರ್ಮಿನ್ ಮಾಡಬಾರ್ದು ಅಂತ. ಅದು ಕೂಡ ಅದು ಆಗ್ತಾ ಇದಾವೆ ಕೆಲವು ಕಡೆ, ಹಣದ ಆಸೆಗೋಸ್ಕರನೋ ಇನ್ನೊಂದಕ್ಕೋಸ್ಕರನೋ ಈ ತರದೊಂದು ಆಗ್ತಾ ಇದೆ. ಈ ತರದನ್ನ ಆಗೋದನ್ನ ನಿಲ್ಲಿಸ್ಬೇಕು. ಬಟ್ ಇದನ್ನ ನಿಲ್ಲಿಸ್ಬೇಕು ಅಂದ್ರೆ ಯಾರ ಕೈಲಾಗುತ್ತೆ? ಹೆಣ್ಮಕ್ಳ ಕೈಲಾಗುತ್ತೆ. ಹೆಣ್ಣು ಒಂದು ಮನಸ್ಸು ಮಾಡಿದ್ರೆ ಈ ಒಂದು ಭ್ರೂಣ ಹತ್ಯೆನ ತಡೆಯೋದ್ರಲ್ಲಿ ಯಾವುದೇ ರೀತಿಯಾದ ಒಂದು ಅನುಮಾನನೇ ಇಲ್ಲ. ಹಾಗಾಗಿ ಮತ್ತೆ ಇನ್ನೊಂದು, ನಮ್ಮ ಸರ್ಕಾರದಲ್ಲಿ ಈಗ ನಿಮ್ಗೆ ಎಷ್ಟೊಂದು ಜನಕ್ಕೆ ಮಕ್ಕಳಿಲ್ಲ ಅನ್ನೋರು, ಎಷ್ಟೋ ಜನ ಮಕ್ಕಳು ಬೇಕು ಅಂತ ನಮ್ಮಲ್ಲಿ ಸಾವಿರಾರು ಅಪ್ಲಿಕೇಶನ್ಸ್ಗಳು ಹಾಕೊಂಡಿದ್ದಾರೆ. ಈಗಿನ ಒಂದು ನೀವು ಕಾಲ ಅಂತೇಳಿ ಒಂದು ಏಜೆನ್ಸಿ ಇದೆ, ಅದಕ್ಕೆ ಹಾಕ್ಬೇಕು. ಮೊದಲಾದ್ರೆ ದಸು ಸಂಸ್ಥೆಗಳನ್ನ ಗುರುತಿಸಿದ್ದು ಅಲ್ಲಿಂದ ಮಗುನ ನೇರವಾಗಿ ತಗೋಬಹುದಾಯ್ತು. ಈಗ ಹಂಗಿಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು. ಅದರ ಮುಖಾಂತರವಾಗಿ ನಾವು ಮಕ್ಕಳನ್ನ ಅವ್ರಿಗೆ ಸೀನಿಯಾರಿಟಿ ಮತ್ತೆ ಅವ್ರನ್ನ ನೋಡಿ ಮ್ಯಾಚ್ ಮಾಡಿ ಮಗುವನ್ನು ನಾವು ಕೊಡ್ತೀವಿ. ಸೊ ಮಕ್ಕಳುಗಳು, ಸಾವಿರಾರು ಮಕ್ಕಳುಗಳ ಬೇಡಿಕೆ ಇರುವಂತ ಸಂದರ್ಭದಲ್ಲಿ ಈ ತರ ಭ್ರೂಣ ಹತ್ಯೆ ಮಾಡೋದು ಬಂದು ನಿಮಗೆ ಸಾಕಾಗಲ್ಲ, ಮಗು ಬೇಡ ಅನ್ನೋ ಒಂದು ಪರಿಸ್ಥಿತಿ ಇದ್ರೆ ಸರ್ಕಾರಕ್ಕೆ ಮಗುವನ್ನ ಕೊಟ್ಬಿಟ್ರು ಆಗ್ತದೆ. ನಾವು ದತ್ತು ಸ್ವೀಕಾರ ಕೇಂದ್ರದಿಂದ ಮಗುವನ್ನ ನಾವು ತಗೋತೀವಿ. ಮಗುವನ್ನ ಯಾರ ಮಕ್ಕಳಿಲ್ಲ ಬೇಕು ಅನ್ನುವಂತ ಒಂದು ಒಳ್ಳೆ ಒಂದು ಶ್ರೀಮಂತ ಮಕ್ಕಳು ಮನೆಗೆ ಒಂದು ಡಿಗ್ನಿಫೈಡ್ ಆಗಿ ಬದುಕುವಂತ ಒಂದು, ಅಥವಾ ಮಗುವಿಗೆ ಸಿಗುವಂತಹ ಎಲ್ಲಾ ರೀತಿಯ ಸೌಕರ್ಯ ಸಿಗುವಂತಹ ಒಂದು ಮನೆಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ, ಈ ಒಂದು ದಿನ ನನಗೆ ಈ ಒಂದು ವೇದಿಕೆಗೆ ಕರೆಸಿ ನನಗೆ ಒಂದೆರಡು ಮಾತಾಡೋಕ್ಕೆ ತಾವೆಲ್ಲ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಾ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಮಾತೆ, ಜೈ ಹಿಂದ್.